ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ನಾವು ನಿನ್ನೆ ವ್ಲಾಗಲ್ಲಿ ಹೇಳಿದಂಗೆ ಇಲ್ಲೇ ಹೊಸಕೋಟೆ ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಬೆಳಗ್ಗೆನೇ ಎದ್ದು 5 ಗಂಟೆಗೆ ಊರಿಗೆ ಹೋಗಬೇಕು ಅಂದ್ಕೊಂಡ್ವಿ. ಆಗಿಲ್ಲ, ಬೆಳಗ್ಗೆ ಎದ್ದೇಳೋದೊಂದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಹೆಂಗಿದ್ರೇನು ಲೇಟ್ ಆಗಿದೆ. ಇಲ್ಲೇ ಅಕ್ಕಪಕ್ಕ ಇರೋ ದೇವಸ್ಥಾನ ಒಂದು ಸ್ವಲ್ಪ ನೋಡ್ಕೊಬರೋಣ, ತುಂಬಾ ದಿನ ಆಗಿತ್ತು, ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದರು. ಹಾಗಾಗಿ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂಥರ ಶಾಂತವಾಗಿದೆ. ಇದು ಬಂದು ಹೊಸಕೋಟೆ ಹತ್ರನೇ ಮಲ್ಸಂದ್ರದ ಹತ್ರ ಏನೋ ಬರುತ್ತೆ. ಇದು ಎಕ್ಸಾಕ್ಟಾಗಿ ನನಗೆ ಲೊಕೇಶನ್ ಗೊತ್ತಿಲ್ಲ ಇದ್ದಿತ್ತು, ಆದರೆ ಹೊಸಕೋಟೆ ಹತ್ರ ಮಲ್ಸಂದ್ರದ ಹತ್ರ ಬರುತ್ತೆ ಅನ್ನೋದು ಮಾತ್ರ ಗೊತ್ತು. ತುಂಬಾ ಪೀಸ್ಫುಲ್ಲಾಗಿ ಶಾಂತವಾಗಿ ದೇವಸ್ಥಾನ ಸೂಪರಾಗಿದೆ. ಗೈಸ್ ಮಾತ್ರ ಇಲ್ಲಿ ಬಂದು ಕಾಳಿಕಾಂಬ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಮ್ಮ ಅಕ್ಕವರೆಲ್ಲ ಬಂದಿದ್ದಾರಂತೆ ಮುಂಚೆ ಒಂದ್ಸಲಿ. ತುಂಬಾ ತಮಿಳ್ನಾಡಿನಲ್ಲಿ ಇರೋ ಥರನೇ ದೇವಿನ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಒಂದ್ಸಲಿ ಹೋಗಿ ನೋಡ್ಕೊಬರೋಣ, ತುಂಬ ಚೆನ್ನಾಗೈತೆ, ಶಾಂತವಾಗಿದೆ ಸ್ಥಳ, ತುಂಬ ಚೆನ್ನಾಗಿತ್ತು. ಹಂಗಾಗಿ ಬಂದ್ವಿ. ಅಮ್ಮನವರು ರೂಪನೂ ನೀವು ನೋಡಬಹುದು, ಅಷ್ಟೇ ಸುಂದರವಾಗಿದ್ದಾಳೆ, ಅಷ್ಟು ಭಯಂಕರವಾಗೂ ಇದ್ದಾಳೆ ಕಾಳಿಕಾದೇವಿ. ಸುತ್ತ ಅಂತೂ ಸುಮಾರು ಒಂದು 15 ಅಡಿ ಏನೋ ಕಟ್ಟಿದಾರಂತೆ. 15 ಅಡಿ ಮೇಲೇ ಇದೆ, ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಇನ್ನೊಂದು ಕಾಳರಾತ್ರಿ ದೇವಸ್ಥಾನ ಇದು, ರಕ್ತ ಕಾಟೇರಮ್ಮ ಅಂತೆ. ಇದು ಬಂದು ಕಾಲಭೈರೇಶ್ವರ ದೇವಸ್ಥಾನ, ತುಂಬ ಚೆನ್ನಾಗಿದೆ ಗೈಸ್. ಯಾರೆಲ್ಲ ಹೋಗಿಲ್ಲ ಒಂದ್ಸಲಿ ವಿಸಿಟ್ ಕೊಡಿ. ಎಕ್ಸಾಕ್ಟಾಗಿ ನಂಗೆ ಲೊಕೇಶನ್ ಗೊತ್ತಿಲ್ಲ, ಗೊತ್ತಿದ್ದರೆ ನಿಮಗೆ ಏನಾದರೂ ಗೊತ್ತಿದ್ದರೆ ಇದು ಲೊಕೇಶನ್, ನಿಮ್ಮ ದೇವಸ್ಥಾನದ ಅಡ್ರೆಸ್ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಈಗ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ರೌಂಡುಗಳು ಗಾಡಿಗಳಲ್ಲಿ 3 ಜನ. ಇನ್ನು ನೀವು ನೋಡ್ಬೋದು, ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನೆಕ್ಸ್ಟಲ್ಲಿ ಸುತ್ತಮುತ್ತ ಎಷ್ಟು ಅಂಗಡಿಗಳು ಮಾಡಿಬಿಟ್ಟಿದ್ದಾರೆ ಗೈಸ್. ನೋಡ್ತಾ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಫೀಲು, ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿ ಇರುತ್ತೋ ಆ ಫೀಲ್ ಕೊಡ್ತಾ ಇದೆ ದೇವಸ್ಥಾನ ಮಾತ್ರ. ನೀವು ಇನ್ನಿನ ಲಾಗಲ್ಲಿ ಫಸ್ಟ್ ಲಾಗ್ ಅಂತ ಬಂದಿದ್ದೆ ನಂದು ಇಲ್ಲಿ ಕಾಟೇರಮ್ಮ ದೇವಸ್ಥಾನದ್ದು, ಕಂಬಳಿಪುರ ಹೊಸಕೋಟೆ ಹತ್ರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾವು ಗುರುವಾರ ಹೋಗಿರೋದ್ರಿಂದ ಒಂದು ಸ್ವಲ್ಪ ಖಾಲಿ ಇತ್ತು. ಶುಕ್ರವಾರ ಭಾನುವಾರ ಹೋದಾಗ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು. ಇನ್ನು ಕಾಲಿಡೋದಕ್ಕೂ ಜಾಗ ಇರ್ತಾಯಿರಲಿಲ್ಲ, ಆ ಥರ ಇತ್ತು. ಇವಾಗೆಲ್ಲ ಯಾವ ಥರ ಮಾಡಿಬಿಟ್ಟಿದ್ದಾರೆ ಗೊತ್ತಾ ಗೈಸ್ ಮಾತ್ರ. ಈಗ ನೋಡಿ ಹೆಂಗಾಗಿದೆ. ಅಮ್ಮು ಅಲ್ಲಡೆ ಮುಂಚೆ ನಾವು ಬಂದಾಗ ಇದು ಕಾಲು ತೊಳಿತಾ ಇದ್ದಿದ್ದು ಪ್ಲೇಸು. ಇದು ಗಣೇಶ. ಒಂದು ದೇವಸ್ಥಾನಕ್ಕೂ ಇವಾಗ ಹೆಂಗಕ್ಕ ವ್ಯತ್ಯಾಸ ಐತೆ. ಬೇರೆ ಕಡೆ ಹೋದಾಗ ಎಷ್ಟು ಚೇಂಜ್ ಆಗೈತಲ್ಲ ದೇವಸ್ಥಾನ. ಯಪ್ಪ, ಇದೇ ದೇವಸ್ಥಾನ ನಾವು ಬರ್ತಾ ಇದ್ದೀವಿ. ನೋಡಕ್ಕ ಎಷ್ಟು ಅಕ್ಕ, ಇದೆಲ್ಲ ಫುಲ್ಲು ಮಣ್ಣಿತ್ತಲ್ಲಕ್ಕ, ಫುಲ್ಲು ಏನು ಕಾಲೆಲ್ಲ ಗೊಬ್ಬೆಗ್ರೋಗೋದು. ಇನ್ನು ನೀವೇನಾದರೂ ಬಂದು ಇಲ್ಲಿ ನಿಮ್ಗೇನಾದರೂ ಸಂಕಲ್ಪ ಇದ್ದು, ನಿಮ್ಗೇನ ಕಷ್ಟ ಪರಿಹಾರ ಆಗಬೇಕು, ಮನೆಗೆ ಯಾವ ರೀತಿಯಾದರೂ ತೊಂದರೆ ಆಗ್ತಾಯಿದೆ ಅನ್ನೋದಾದರೆ ನಿಮಗೆ ಇಲ್ಲಿ 9 ವಾರ ಬಂದು ಕಾಯಿ ಕಟ್ಟೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲಿ ನನಗೂ ಆಗಿದೆ, ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೆಯ ದೇವಸ್ಥಾನ ಇದು, ಶಕ್ತಿ ಇರುವಂತಹ ದೇವಸ್ಥಾನ ಅಂದ್ರಲ್ಲಿ ತಪ್ಪಾಗಲ್ಲ. ಇಲ್ಲಿ ಇನ್ನು ಅಮಾವಾಸ್ಯೆ ಪೌರ್ಣಮಿ ಬಂದರೆ ಇಲ್ಲಿ ಮೆಣಸಿನ್ಕಾಯಿ ಹೋಮ ಎಲ್ಲ ನಡೀತೈತೆ.
ಇನ್ನು ನಾವು ಗುರುವಾರ ಬಂದಿರೋದ್ರಿಂದ ಒಂದು ಸ್ವಲ್ಪ ಖಾಲಿ ಖಾಲಿ ಇತ್ತು. ಅದೇ ನೀವು ಮಂಗಳವಾರ ಅಥವಾ ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ ಬಂದರೆ ಅಂತೂ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ ಗೈಸ್, ಅಷ್ಟು ಜನ ಇರ್ತಾರೆ. ವೀಕ್ ಎಂಡಲ್ಲಿ ಬಂದರೆ ಕಷ್ಟನೇ, ಒಂದು ಸ್ವಲ್ಪ ವೀಕ್ ಡೇಸಲ್ಲಿ ಒಂದು ಸ್ವಲ್ಪ ಬಂದು ಹೋಗಿ. ಮುಂಚೆ ಎಲ್ಲ ಅಮ್ಮನವ್ರದ್ದು ಫೋಟೋ ಹಿಡಿಯೋದಕ್ಕೆಲ್ಲ ಬಿಡ್ತಾಯಿದ್ರು, ಈಗ ಫೋಟೋ ಎಲ್ಲ ಹಿಡಿಯೋದಕ್ಕೆ ಬಿಡ್ತಾ ಇಲ್ಲ. ಇನ್ನು ಗರ್ಭಗುಡಿ ಹಿಂದ್ಗಡೆ ಈ ಥರ ಕಾಯಿನ್ಸ್ ಎಲ್ಲ ಹಚ್ತಾರಂತೆ. ಮುಂಚೆ ನಾವು ಬರ್ತಾ ಇದ್ದಾಗ ಯಾವುದೂ ಇರಲಿಲ್ಲ ಗೈಸ್. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳುತ್ತೆ ಅನ್ನೋದು ಯಾರೋ ಒಬ್ಬರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಅದೇ ರೀತಿ ಮಾಡ್ತಾಯಿದ್ರು ಮುಂಚೆ ನಾವು ಬರ್ತಾ ಇದ್ದಿದ್ದಾಗ. ಆ ಥರ ಏನೂ ಇರಲಿಲ್ಲ. ಇನ್ನು ಈ ಸುತ್ತಮುತ್ತ ಎಲ್ಲ ಖಾಲಿ ಖಾಲಿ ಇರ್ತಾಯಿತ್ತು. ನಾನು ಲಾಸ್ಟ್ ಫಸ್ಟು ವಿಡಿಯೋ ಅಂತ ಮಾಡಿದ್ದೆ ಇಲ್ಲಿಂದು. ಆ ವಿಡಿಯೋ ಬೇಕಿದ್ರೆ ನೋಡಿ, ಆ ವಿಡಿಯೋದಲ್ಲೆಲ್ಲ ಏನೂ ಇರಲಿಲ್ಲ. ಇದೆಲ್ಲ ಇವಾಗೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಅಂಗಡಿಗಳು ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದು 9 ದೇವಿಗಳನ್ನ ಇದು ಮಾಡಿದ್ದಾರೆ. ಇನ್ನು ಕಾಯಿ ಕಟ್ತಾ ಇದ್ವಲ್ಲ, ಆ ಕಾಯಿಗಳನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ. ಈ ಥರ ಮುಂಚೆ ಮರಗಳಿಗೆಲ್ಲ ಕಟ್ತಾ ಇದ್ರಲ್ಲ, ಆ ಕಾಯಿಗಳನ್ನೆಲ್ಲ ತೆಗ್ದಾಕ್ತಾ ಇದ್ದಾರೆ. ಇದೇನೋ ಹೋಮಕ್ಕೆ ಅಂತ ಹಾಕ್ಬಿಡ್ತಾರಂತೆ, ಈ ಕಾಯಿ ಎಲ್ಲ ಸುಟ್ಟಾಕ್ತಾರಂತೆ. ತುಂಬಾ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಕಾಯೆಲ್ಲ ಕಟ್ ಮಾಡಿಬಿಟ್ಟು ಈಗ ಹೋಮಕ್ಕೇನೋ ಹಾಕ್ತಾರಂತೆ ಈ ಕಾಯಿಗಳನ್ನೆಲ್ಲ. ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ನೋಡಿ. ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆಯೋ ಗೊತ್ತಿಲ್ಲ ಗೈಸ್. ಮಾತ್ರ ಯಾರಿಗಾದರೂ ನೀವು ಇಲ್ಲಿ ಹೋಗಿ ನಿಮ್ಗೆ ಒಳ್ಳೆಯದಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಒಳ್ಳೆಯದಾಗಿದೆ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು 9 ವಾರ ಕಂಪ್ಲೀಟು ಮಾಡಿದ್ದೀನಿ, ನನಗೆ ಅದ್ರ ಫಲನೂ ಸಿಕ್ಕಿದೆ ನನಗೆ. ಇನ್ನು ಈ ಥರ ಎಲ್ಲ ಕಂಬಿಗಳು ಕಟ್ಬಿಟ್ಟಿದ್ದಾರೆ, ಕಂಬಿಗಳು ನೋಡ್ಬೋದು. ಇನ್ನು ಈ ಆಲದ ಮರಕ್ಕೆ ಕಟ್ಟೋದಕ್ಕಂತೂ ಒಂದು ಇರುವೆ ಓಡಾಡೋಷ್ಟು ಜಾಗನೂ ಇಲ್ಲ ಗೈಸ್, ಅಷ್ಟು ಕಟ್ಬಿಟ್ಟಿದ್ದಾರೆ ಕಾಯಿಗಳನ್ನೆಲ್ಲ. ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಅಂತ. ಯಪ್ಪ ನೋಡಿ, ಇನ್ನು ಮೇಲೆ ಎಲ್ಲ ಯಾರು ಹೋಗೋಕ್ಕಾಗಲ್ಲ, ಹಾಗಾಗಿ ಖಾಲಿ ಬಿಟ್ಟಿದ್ದಾರೆ. ಇನ್ನು ಅಮ್ಮನವ್ರದ್ದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಬಂದೆಲ್ಲ ಕೂತಿದ್ದೀವಿ. ಈ ಥರ ಎಲ್ಲ ಮ್ಯಾಟ್ ಹಾಕಿದ್ದಾರೆ. ಇನ್ನು ಬಸ್ ಅನುಕೂಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಎಲ್ಲ ಆಟೋದವ್ರಿಗೆಲ್ಲ ಎಷ್ಟೊಂದು ಹಣ ಕೊಡ್ತಾಯಿದ್ವಿ, ಈಗ ಆಟೋದವ್ರದ್ದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಬಸ್ಸುಗಳೇ ಹಾಕಿದ್ದಾರೆ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಸೀದಾ ಬೆಂಗಳೂರಿಗೆ ಹೊಂಟೆ. ಹಂಗೆ ಮೆಟ್ರೋದಲ್ಲಿದ್ದೀನಿ. ಟೇಕ್ ಕೇರ್, ಬೈ ಬೈ ಗಾಯ್ಸ್. ಮತ್ತೊಂದು ವಿಡಿಯೋ